ದ್ವೇಷ ಅಸೂಯೆ ಯಾವ ಮಟ್ಟಿಗಿರುತ್ತೆ ಅನ್ನೋದಕ್ಕೆ ದಾವಣಗೆರೆಯಲ್ಲಿ ನಡೆದ ಘಟನೆಯೊಂದು ಸಾಕ್ಷಿಯಾಗಿದೆ. ಮನುಷ್ಯನ ಮೇಲಿನ ಹೊಟ್ಟೆ ಕಿಚ್ಚಿಗೆ ಅಡಿಕೆ ಗಿಡಗಳ ಮಾರಣ ಹೋಮವೇ ಆಗಿದೆ. ಹೊಟ್ಟೆ ಕಿಚ್ಚಿಗೆ ಅಡಕೆ ಮರಗಳನ್ನ ಕತ್ತರಿಸಿದ ಕೀಚಕರು. ಮಕ್ಕಳನ್ನೇ ಕಳೆದುಕೊಂಡಂತೆ ರೈತ ಕುಟುಂಬ ಕಣ್ಣೀರು. ರೈತ ಪರಮೇಶ್ವರಪ್ಪ 2 ಎಕರೆ ಜಾಗದಲ್ಲಿ 1,500ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ನೆಟ್ಟಿದ್ರು. ಕಳೆದ 3 ವರ್ಷಗಳಿಂದ ಹಗಲು ರಾತ್ರಿ ಎನ್ನದೇ ಮಕ್ಕಳಂತೆ ಸಾಕಿ ಬೆಳೆಸಿದ್ರು. ಇನ್ನೇನು ಕೆಲ ವರ್ಷಗಳು ಕಳೆದ್ರೆ ಫಲ ನೀಡ್ತಿದ್ವು. ಆದ್ರೆ ದುಷ್ಕರ್ಮಿಗಳು ಹೊಟ್ಟೆ ಕಿಚ್ಚಿಗೆ ರಾತ್ರೋರಾತ್ರಿ 1,000ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ಕತ್ತರಿಸಿ ಹಾಕಿದ್ದಾರೆ. ರೈತ ಕುಟುಂಬದ ಗೋಳಾಟ ಹೇಳತೀರದಾಗಿದೆ. 2 ಹೂವಿನ ಗಿಡ ಹಾಕ್ಯಂದು ಅಡಿಕೆ ಇಷ್ಟು ಜನ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಸಾಕಿದ್ದೇನೆ. ಅವ್ರು ಈ ಕೆಲಸ ಮಾಡೋಗಿದ್ದಾರೆ. ಮಾಡೋದ್ರನ್ನ ಹಿಡಿದು ನೀವು ನಮಗೆ ನ್ಯಾಯ ಕೊಡಿ. ವಿಷಯ ತಿಳಿಯುತ್ತಿದ್ದಂತೆ ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ, ಮಾಜಿ ಶಾಸಕ ರೇಣುಕಾಚಾರ್ಯ ಸ್ಥಳಕ್ಕೆ ಭೇಟಿ ನೀಡಿದ್ದು ಪೊಲೀಸರು ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದುಷ್ಕರ್ಮಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ.